ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ಈಗ ನಿಮ್ಮ ಡಾಕ್ಟರ್ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9. ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮನುಷ್ಯನ ದೇಹದ ದುಗ್ಧರಸ ವ್ಯವಸ್ಥೆಯ ಅತಿ ಮುಖ್ಯ ಭಾಗವಾದ ದುಗ್ಧರಸ ದ್ರವವು ಸೋಂಕು ಮತ್ತು ರೋಗದ ವಿರುದ್ಧ ಹೋರಾಡುವ ನಮ್ಮ ದೇಹದ ಸಾಮರ್ಥ್ಯದಲ್ಲಿ ಅತಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇನ್ನು ದೇಹದಲ್ಲಿ ಚರ್ಮ ಮತ್ತು ಸ್ನಾಯುಗಳ ನಡುವೆ ಈ ದುಗ್ಧರಸ ದ್ರವದ ಸಂಗ್ರಹದಿಂದ ಲಿಂಫೆಡೆಮಾ ಸಮಸ್ಯೆ ಉಂಟಾಗುತ್ತೆ. ಹಾಗಿದ್ರೆ ಈ ಲಿಂಫೆಡೆಮಾ ಸಮಸ್ಯೆ ಉದ್ಭವ ಆಗೋದು ಯಾಕೆ? ಇದು ಮರಣಾಂತಿಕವಾಗಿ ಕಾಡುತ್ತಾ? ಮತ್ತೆ ಇದು ಮನುಷ್ಯನ ದೇಹದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಇದು ದೊಡ್ಡ ಮಟ್ಟಕ್ಕೆ ಹೋಗದಿರೋದಕ್ಕೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನ ವಹಿಸಬೇಕು? ಯಾವ ರೀತಿ ಇದಕ್ಕೆ ಚಿಕಿತ್ಸೆ ಇದೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ಪ್ಲಾಸ್ಟಿಕ್ ಸರ್ಜರಿ ಎಚ್ಒಡಿ ಹಾಗೂ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ರಾಜೇಂದ್ರ ಗುಜ್ಜಲ್ನವರ್. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಡಾಕ್ಟರ್, ಇವಾಗ ಮನುಷ್ಯನ ಬದಲಾದ ಜೀವನ ಶೈಲಿಯಿಂದ ಕೆಲವೊಂದು ರೋಗಗಳು ಜಾಸ್ತಿ ಆಗಿದ್ರೆ ಇನ್ನು ಕೆಲವೊಂದಷ್ಟು ರೋಗಗಳು ಸಮಸ್ಯೆಗಳಿಗೆ ಅದರ ಮೂಲ ಏನು ಅನ್ನೋದೇ ಗೊತ್ತಾಗೋದಿಲ್ಲ. ಅಂದ್ರೆ ಪೇಷಂಟ್ ನಿಯಂತ್ರಣದಲ್ಲಿ ಕೆಲವೊಂದು ಕಾಯಿಲೆಗಳು ಇರೋದೇ ಇಲ್ಲ. ಅಂಥದ್ದೇ ಸಾಲಿಗೆ ಈ ಲಿಂಫೆಡೆಮಾ ಅನ್ನೋ ಸಮಸ್ಯೆ ಕೂಡ ಸೇರುತ್ತಾ? ಈ ಲಿಂಫೆಡೆಮಾ ಅಂದ್ರೆ ಎಕ್ಸಾಕ್ಟ್ ಆಗಿ ಬಯೋಲಾಜಿಕಲಿ ಏನ್ ಚೇಂಜಸ್ ಆಗುತ್ತೆ ಬಾಡಿಯಲ್ಲಿ ಅಂತ ನೀವು ಈ ಕಂಡೀಷನ್ ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಡಾಕ್ಟರ್. ನಮಸ್ಕಾರ. ಇದು ಒಂದು ಲಿಂಫೆಡಿಮಾ ಅಥವಾ ಕಾಮನ್ಲಿ ನಾವು ಎಲಿಫೆಂಟಿಯಾಸಿಸ್ ಅಂತ ಕರಿತೀವಿ, ಇಲ್ಲ ಆನೆಕಾಲ್ ರೋಗ ಅಂತ ಕರಿತೀವಿ. ಇದು ಒಂದು ತುಂಬ ಸರ್ವೇ ಸಾಮಾನ್ಯ ಇರುವ ರೋಗ. ಇಂಡಿಯಾದಲ್ಲಿ, ವರ್ಲ್ಡಲ್ಲಿ ಇಂಡಿಯಾ ಇಸ್ ದ ಹೈಯೆಸ್ಟ್ ನಂಬರ್ ಆಫ್ ಕೇಸಸ್. ಇದು ತುಂಬ ನೆಗ್ಲೆಕ್ಟೆಡ್ ಫೀಲ್ಡು. ಬಿಕಾಸ್ ಆಫ್ ಲೈಟ್, ಬಿಕಾಸ್ ತುಂಬ ಸರ್ಜಿಕಲ್ ಟೆಕ್ನಾಲಜಿ ಅಥವಾ ಇಮೇಜಿಂಗ್ ಸಿಸ್ಟಮಲ್ಲಿ ಇಂಪ್ರೂವ್ ಆಗಿದೆ. ಲಾಟ್ ಆಫ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ಅವೈಲೇಬಲ್. ಹೋಗೋಕ್ಕಿಂತ ಮುಂಚೆ ವಾಟ್ ಇಸ್ ಇದು ದುಗ್ಧರಸ ಸಿಸ್ಟಮ್ ಅಥವಾ ಇಲ್ಲಾಂದ್ರೆ ಲಿಂಫ್ಯಾಟಿಕ್ ಸಿಸ್ಟಮ್ ಏನಂದ್ರೆ, ಇದು ಬಾಡಿಯಲ್ಲಿ ಫುಲ್ ಫ್ರಮ್ ಟೋ ಟು ಹೆಡ್ ಆಲ್ ಒಂದರ ಚಾನಲ್ಸ್ ಇರುತ್ತೆ. ಏನಂದ್ರೆ ಹಾರ್ಟಿಂದ ಬ್ಲಡ್ ಬರುತ್ತೆ, ವಾಪಸ್ ಹೋಗುತ್ತೆ. ಸೊ ಇನ್ ಬಿಟ್ವೀನ್ ಇದರಲ್ಲಿ ಅದು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ಮಾಡೋಕ್ಕೆ ಫ್ಲೂಯಿಡ್ ಹೋಗುತ್ತೆ. ಅದನ್ನು ಈ ಥರ್ಡ್ ಸಿಸ್ಟಮ್, ದಿಸ್ ಸಿಸ್ಟಮ್ ಲಿಂಫ್ಯಾಟಿಕ್ ಸಿಸ್ಟಮ್, ಉಳಿದಿರೋದೆಲ್ಲ ಫ್ಲೂಯಿಡಿನ ಬಾಡಿಗೆ ವಾಪಸ್ ತೊಗೊಂಡು ಹಾರ್ಟಿಗೆ ಹೋಗುತ್ತೆ. ಯಾವಾಗ ಇದರಲ್ಲಿ ಬ್ಲಾಕೇಜೋ ಇಲ್ಲ ಡ್ಯಾಮೇಜೋ ಅಥವಾ ಡೆವಲಪ್ ಆಗಿಲ್ಲ ಅಂತ ಹೇಳಿದಾಗ ಆವಾಗ ಇದು ಲಿಂಫೆಡಿಮಾ ಅಂತ ಬರುತ್ತೆ. ಬೇಸಿಕಲಿ ಇದರಲ್ಲಿ ಏನಾಗುತ್ತೆ, ಡ್ರೈನ್ ಆಗ್ತಾ ಇರೋದಿಲ್ಲ ಫ್ಲೂಯಿಡ್, ಕಲೆಕ್ಟೆಡ್ ಫ್ಲೂಯಿಡ್ ಡ್ರೈನ್ ಆಗ್ತಾ ಇದೆ, ಬಿಲ್ಡಪ್ ಹಾಕೊಂಡು ಹೋಗಿ ಇದು ಜಾಸ್ತಿ ಹಾಕೊಂಡು ಹೋಗುತ್ತೆ. ಇದರಲ್ಲಿ ಕಾಲು ಊತ ಬರೋದು, ಸುಮಾರು ಪ್ರಾಬ್ಲಮ್ ಶುರು ಆಗುತ್ತೆ. ಇಟ್ ಇಸ್ ಒನ್ ಆಫ್ ದ ಕಾಮನೆಸ್ಟ್ ಕಂಡೀಷನ್. ಓಕೆ ಡಾಕ್ಟರ್, ಇನ್ನು ಲಿಂಫೆಡೆಮಾದಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಅಂತ ಕೇಳ್ತೀವಿ. ಅಂದ್ರೆ ಇದು ವಿಧಗಳ ಲಿಂಫೆಡೆಮಾದಲ್ಲಿ ಆಗುವಂತದ್ದ ಅಥವಾ ಇದನ್ನ ಸ್ಟೇಜಸ್ ಅಂತ ಕನ್ಸಿಡರ್ ಮಾಡಬೇಕು? ಇದು ಸ್ಟೇಜಸ್ ಅಲ್ಲ. ಸ್ಟೇಜಸ್ ಕ್ಲಾಸಿಫಿಕೇಶನ್ ಸ್ಟೇಜಸ್ ಅದು ಡಿಫ್ರೆಂಟ್. ಪ್ರೈಮರಿ, ಸೆಕೆಂಡರಿ. ಬೇಸಿಕಲಿ ಪ್ರೈಮರಿ ಅಂದ್ರೇನು, ಬೈ ಬರ್ತೆ ಈ ಸಿಸ್ಟಮ್, ಲಿಂಫ್ಯಾಟಿಕ್ ಸಿಸ್ಟಮ್ ಅಥವಾ ದುಗ್ಧರಸ ಪೂರ ಸಿಸ್ಟಮ್ ಯಾವುದು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಬೇರೆ ಯಾವುದೋ ಕಾರಣದಿಂದ ಡೆವಲಪ್ ಆಗಿರಲ್ಲ, ಅಂದರೆ ನಾಟ್ ವೆಲ್ ಡೆವಲಪ್ಡ್. ಅದರಿಂದ ಏನಾಗುತ್ತೆ, ಅವರು ಈ ಥರ ಕಾಯಿಲೆಯಿಂದ ಬಳಲ್ತಾರೆ. ಅವರು ಯಾವಾಗ ಹುಟ್ಟಿದಾಗಿಂದ ಇರ್ಬೋದು, ಎನಿ ಅಪ್ ಟು 40 years, ಎನಿ ಟೈಮ್ ಇಟ್ ಕ್ಯಾನ್ ಪ್ರೆಸೆಂಟ್. ಸೊ ಇಟ್ಸ್ ಆಲ್ಸೋ ಏನಂತ ಹೇಳಿದ್ರೆ ಇದಕ್ಕೆ ಕಂಜೆನೈಟಲ್ ಲಿಂಫೆಡಿಮಾ ಅಂತ ಕರೀತಾರೆ, ಅಥವಾ ಪ್ರೈಮರಿ ಲಿಂಫೆಡಿಮಾ ಅಂತ. ಬೇಸಿಕಲಿ ಬೈ ಬರ್ತ್ ಬರೋದು. ಸೆಕೆಂಡರಿ ಅಂದರೆ ಸೆಕೆಂಡರಿ ಟು ಸಮಥಿಂಗ್, ಲೈಕ್ ಬೇರೆ ಯಾವುದೋ ಕಾರಣದಿಂದ ಬರ್ಬೋದು. ಕಾಮನ್ಲಿ ನಾವು ಇವಾಗಿನ ಇದರಲ್ಲಿ ಸಿಚುವೇಶನ್, ಇದರಲ್ಲಿ ಮೋರ್ ಕಾಮನ್ಲಿ ನೋಡ್ತಾ ಇರೋದು ಕ್ಯಾನ್ಸರ್, ಪೋಸ್ಟ್ ಕ್ಯಾನ್ಸರಲ್ಲಿ ಏನಾಗುತ್ತೆ, ಕ್ಯಾನ್ಸರ್ ಸರ್ಜರಿ ಮಾಡುವಾಗ ಅದು ಲಿಂಫ್ಯಾಟಿಕ್ ಸಿಸ್ಟಮ್ಗೂ ಹೋಗಿರುತ್ತೆ, ಇದರಲ್ಲಿ ಹೋಗಿರುತ್ತೆ. ಸೊ ಅದನ್ನು ತೆಗಿಬೇಕಾಗತ್ತೆ, ಬಿಟ್ಟರೆ ಕ್ಯಾನ್ಸರ್ ಕಂಪ್ಲೀಟ್ಲಿ ರಿಮೂವ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಅ ಪಾರ್ಟ್ ಆಫ್ ಅ ಸರ್ಜರಿ. ಆವಾಗ ತೆಗೆದಾಗ ಏನಾಗುತ್ತೆ, ಇದು ಲಿಂಫ್ಯಾಟಿಕ್ ಸಿಸ್ಟಮ್ ಡ್ಯಾಮೇಜ್ ಆಗೋದ್ರಿಂದ ಇದು ಲಿಂಫೆಡಿಮಾ ಬರುತ್ತೆ. ಅದರ ಇಷ್ಟು ವರ್ಷ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಇದ್ದಿದ್ದು ಫಿಲೇರಿಯಾಸಿಸ್ ಅಂತ. ಇದೊಂಥರ ಇನ್ಫೆಕ್ಷನ್. ಮೋಸ್ಟ್ ಕಾಮನ್ಲಿ ಯು ಸಿ ಇನ್ ದ ಎಂಡೆಮಿಕ್ ಏರಿಯಾಸ್ ಅಂತ
ಹೇಳ್ತೀವಿ ಸಾಂಕ್ರಾಮಿಕ ಕೋಸ್ಟಲ್ ಏರಿಯಾ ಆ ಥರ ಇದರಲ್ಲಿ. ಯಾಕೆ ಬೇಸಿಕಲಿ ಇದು ಎದಕ್ಕೆ ಬರುತ್ತೆ ಅಂದರೆ ಮಸ್ಕಿಟೋ ಬೈಟಿಂದ ಬಂದು ಅದು ಒಂದು ಇನ್ಫೆಕ್ಷನ್ ಫುಲ್ ಆ ಸಿಸ್ಟಮ್ ಲಿಂಫ್ಯಾಟಿಕ್ ಸಿಸ್ಟಮನ್ನೇ ಬ್ಲಾಕ್ ಮಾಡಿಬಿಡುತ್ತೆ. ಸೊ ಇದು ಫಿಲೇರಿಯಾಸಿಸ್, ಇದು ಒರಿಸ್ಸಾ ಆ ಕಡೆ ಬೆಲ್ಟ್, ಬಿಹಾರ್, ಇದು ಕೇರಳ ಬಾರ್ಡರ್ ಕೋಸ್ಟಲ್ ಏರಿಯಾಸ್. ಆಮೇಲೆ ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆಗಿರುತ್ತೆ ಸ್ಕಿನ್ ಇನ್ಫೆಕ್ಷನಿಂದನೋ ಅಥವಾ ಏನೋ ಟ್ರಾಮಾ ಆಕ್ಸಿಡೆಂಟಿಂದ ಸ್ಕಿನ್ನು ಫ್ಯಾಟು ಎಲ್ಲ ಹೋದಾಗ ಅದರ ಜೊತೆಗೆ ಈ ಇದನ್ನು ಡ್ಯಾಮೇಜ್ ಆಗೋಗಿರುತ್ತೆ, ಅದರಿಂದನೂ ಬರೋ ಚಾನ್ಸಸ್ ಇರುತ್ತೆ. ಅದರ್ ಒನ್ ಮೋರ್ ಏನಂದರೆ ಇನ್ನೊಂದು ಒಬೆಸಿಟಿಯಲ್ಲಿ ಏನಾಗುತ್ತೆ, ತುಂಬ ರ್ಯಾಪಿಡ್ ತುಂಬ ಫ್ಯಾಟ್ ಇದ್ದರೆ ಎಲ್ಲ ಅದು ಕಂಪ್ರೆಷನ್ ಆಗಿ ಅದರಿಂದನೂ ಬರೋ ಚಾನ್ಸಸ್ ಇರುತ್ತೆ. ಬಟ್ ಇಟ್ಸ್ ಅ ಡಿಫರೆಂಟ್, ಬಟ್ ದೇರ್ ಇಸ್ ಅ ಪಾಸಿಬಿಲಿಟಿ ಒಬೆಸಿಟಿಯಲ್ಲೂ ಬರೋ ಚಾನ್ಸಸ್ ಇರುತ್ತೆ. ಡಾಕ್ಟರ್, ಇನ್ನು ಇದು ಜೆನೆಟಿಕಲಿ ಕೂಡ ಜಾಸ್ತಿ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರಿ. ಈಗ ಜೆನೆಟಿಕಲಿ ಮನೆಯಲ್ಲಿ ಈ ರೀತಿಯಾಗಿ ಮೊದಲಿಂದನೇ ಸಮಸ್ಯೆ ಇದ್ರೆ ಈಗ ಪೇಷಂಟ್ ಯಾವ ರೀತಿಯಾಗಿ ಕೇರ್ ತಗೊಳ್ಬಹುದು ಅಥವಾ ಇದನ್ನ ಬರೋದನ್ನ ತಡೆಗಟ್ಟಬಹುದು ಡಾಕ್ಟರ್? ಇದು ಡಿಫಿಕಲ್ಟ್ ಕ್ವಶನ್. ಜೆನೆಟಿಕಲಿ ಬರುತ್ತೆ, ಬಟ್ ಇಟ್ ಇಸ್ ಫಸ್ಟ್ ಆಫ್ ಆಲ್ ಇಟ್ ಇಸ್ ಡಿಫಿಕಲ್ಟ್ ಟು ಐಡೆಂಟಿಫೈ ಎಷ್ಟು ಪರ್ಸೆಂಟ್ ನೆಕ್ಸ್ಟ್ ಜನರೇಷನ್ ಬರುತ್ತೆ ಅಂತ ಹೇಳೋಕೆ ಕಷ್ಟ. ಆ್ಯಂಡ್ ಇವಾಗ ಒಂದು ಮಗುಗೆ ಬಂದಿದೆ ಅಂತ ಹೇಳಿದರೆ ಅದನ್ನು ನಾವು ಪೇರೆಂಟ್ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ. ಮಾಡಿದ್ಮೇಲೆ ಏನಾದರೂ ಮೋಸ್ಟ್ ಆಫ್ ದ ಟೈಮ್ಸ್ ವೆರಿ ಡಿಫಿಕಲ್ಟ್ ಯಾವ ಜೀನ್ ಮ್ಯೂಟೇಷನ್ ಯಾವುದರಿಂದ ಆಗಿದೆ ಅಂತ ಗೊತ್ತು. ಇಫ್ ವಿ ಐಡೆಂಟಿಫೈ ವಿ ಕ್ಯಾನ್ tell them to avoid a next child or something, because we cannot change at the genetic level alli change madakagalla. So but percentage in next kid or the next generation is not ashto high anilla, but still there is a possibility. So but we don't have any measures to stop that. Okay. ಡಾಕ್ಟರ್, ಇನ್ನು ಈ ಲಿಂಫೆಡೆಮಾ ಸಮಸ್ಯೆ ಬಂದಿದ್ದಲ್ಲಿ ಇದರ ಲಕ್ಷಣಗಳು ಕಾಣಿಸ್ಕೊಳ್ಳೋದು ಹೇಗೆ ದೇಹದಲ್ಲಿ ಮೊದಲನೇದಾಗಿ ಅಂತ ಹೇಳ್ತಾರೆ? ನೋಡಿ, ಆಲ್ರೆಡಿ ಹೇಳಿದಂಗೆ ಇದು ಫ್ಲೂಯಿಡ್ ಡ್ರೈನ್ ಆಗಲ್ಲ ವಾಪಸ್ ಹಾರ್ಟಿಗೆ. ಸೊ ಅದರಿಂದ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಇನಿಷಿಯಲಿ ಸ್ವಲ್ಪ ಬೇಸಿಕಲಿ ಇಟ್ ಅಫೆಕ್ಟ್ಸ್ ಇನ್ನು ಕಾಲು, ಕೈ, ನಾವು ನಾರ್ಮಲಾಗಿ ನೋಡ್ತಾ ಇರೋದು. ಸೊ ಅಲ್ಲಿ ಏನಾಗುತ್ತೆ, ಕಾಲಲ್ಲಿ ದಪ್ಪ ಹಾಕೊಂಡು ಹೋಗುತ್ತೆ. ಇನಿಷಿಯಲಿ ಸಣ್ಣ ಇರುತ್ತೆ, ಸ್ಲೋಲಿ ಗ್ರ್ಯಾಜುವಲಿ ಇನ್ಕ್ರೀಸ್ ಹಾಕೊಂಡು ಹೋಗುತ್ತೆ. ಇಟ್ಟು ಒಂದೊಂದು ಸ್ಟೇಜಲ್ಲಿ ಎಷ್ಟು ದಪ್ಪ ಆಗುತ್ತೆ ಅಂದರೆ ನಡೆಯೋಕ್ಕೂ ಆಗಲ್ಲ, ಅಷ್ಟು ದಪ್ಪ ಆಗೋಗುತ್ತೆ. ಸೊ ಒನ್ ಈಸ್ ಅ ಸೈಜ್. ಸೊ ಆಸ್ ಎ ತುಂಬ ಡಿಸೀಸ್ ಅಡ್ವಾನ್ಸ್ ಆಗ್ತಾ ಹೋದಂಗೆ ಏನಾಗುತ್ತೆ, ಅದು ತುಂಬ ಕಲೆಕ್ಟ್ ಆಗ್ತಾ ಅದು ಫ್ಲೂಯಿಡ್ ಹೋಗಿ ಫೈಬ್ರಸ್ ಅಥವಾ ಫ್ಯಾಟ್ ಥರ ಆಗೋಗುತ್ತೆ. ಅವಾಗ ಏನಾಗುತ್ತೆ, ಇನಿಷಿಯಲಿ ಪೇಷಂಟ್ ಮಲಗಿದಾಗ ಕಾಲ ಮೇಲೆ ಇಟ್ಟರೆ ಕಮ್ಮಿ ಆಗ್ತಾ ಇರುತ್ತೆ. ಬಟ್ ಆಸ್ ಅ ಪ್ರೋಗ್ರೆಸ್ ಆದಂಗೆ ಏನಾಗುತ್ತೆ, ಅದು ಕಮ್ಮಿನೂ ಆಗೋದಿಲ್ಲ, ಅದು ಹಾರ್ಡ್ ಆಗ್ಕೋಂತ ಹೋಗುತ್ತೆ. ಕಾಲು ಹಾರ್ಡಾಗಿ ಅದ್ರ ಜೊತೆಗೆ ಸ್ಕಿನ್ ಥಿಕ್ ಆಗುತ್ತೆ, ಸ್ಕಿನ್ ಕಲರ್ ಡಾರ್ಕ್ ಕಲರ್ ಆಗುತ್ತೆ, ಸ್ಕಿನ್ ಮೇಲೆ ಬೊಬ್ಬೆಗಳು ಬರ್ಬೋದು ಆ ಥರ. ಅದರ ಜೊತೆಗೆ ಏನಾಗುತ್ತೆ, ಗಾಯಗಳಾಗಕ್ಕೆ ಶುರು ಆಗುತ್ತೆ, ಅಲ್ಸರ್ಸು, ಆಮೇಲೆ ಅದರಿಂದ ನೀರು ಬರೋದು. ಆ್ಯಂಡ್ ಅದರಿಂದ ಪೇಷಂಟ್ಗೆ ಸೋಷಿಯಲಿ ಆಲ್ಸೋ ಇಟ್ ಅಫೆಕ್ಟ್ಸ್. ಪೇಷಂಟ್ ಇದನ್ನ ಇಟ್ಕೊಂಡು ಹೊರಗಡೆ ಹೋಗೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ, ಇಮೊಬಿಲಿಟಿ, ಒಂದೇ ಕೂತ್ಕೊಂಡು ದಪ್ಪ ಹಾಕೋ, ಅದರಿಂದ ಸೆಕೆಂಡರಿ ಪ್ರಾಬ್ಲಮ್ಸು. And socially also it affects their life. Correct. So it has a lot of both physically, mentally and socially it affects. Correct. In all the ways. Correct, doctor. ಡಾಕ್ಟರ್, ಇನ್ನು ಈ ಲಿಂಫೆಡೆಮಾ ಸಮಸ್ಯೆ ಬಂದಲ್ಲಿ ಈಗ ಪೇಷಂಟ್ಗೆ ಅಂದ್ರೆ ತುಂಬಾ ಸಲಿ ಮೊಣಕಾಲು ನೋವಿನ ಸಮಸ್ಯೆ ಈ ತರದ್ದು ಕಾಮನ್ ಆಗಿರುತ್ತೆ. ಎಸ್ಪೆಷಲಿ ವಯೋಸಹಜವಾಗಿ ಬಂದಿದೆ ಅಂತ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ. ಅದನ್ನ ತುಂಬಾ ಪೀರಿಯಡ್ ನೆಗ್ಲೆಕ್ಟ್ ಮಾಡಿ ಅದು ಹೆಚ್ಚಿನ ಒಂದು ಮಟ್ಟಕ್ಕೆ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಮೊದಲ ಹಂತದಲ್ಲೇ ಇದು ಲಿಂಫೆಡೆಮಾ ಬೇರೆ ರೀತಿಯಾದ ಸಮಸ್ಯೆ ಇದೆ ಅಂತ ಕಂಡು ಹಿಡಿಯೋದಕ್ಕೆ ಡಯಾಗ್ನೋಸಿಸ್ ಯಾವ ರೀತಿಯಾಗಿ ಮಾಡಲಾಗುತ್ತೆ ಡಾಕ್ಟರ್? ನೋಡಿ, ಇದ್ರದ್ದು ಅವೇರ್ನೆಸ್ ತುಂಬ ಕಮ್ಮಿ ಇದೆ ಆ್ಯಕ್ಚುಲಿ. ಬೋತ್ ಪಬ್ಲಿಕ್ ಅಂದರೆ ಜನಗಳಲ್ಲಿ, ಈವನ್ ನಾನು ಇವಾಗ ಹೇಳೋ ಪ್ರಕಾರ ಇದ್ರ ಬಗ್ಗೆ ತುಂಬ ನೆಗ್ಲೆಕ್ಟ್ ಐತಿ. ಇದೇನು ಡಿಸೀಸ್ ಏನು ಕ್ಯೂರ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ ಅಂತ ಈವನ್ ಮೆಡಿಕಲ್ ಫೆಟರ್ನಿಟಿಯಲ್ಲೂ ಜಸ್ಟ್ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್. ಸೊ ಒಂಥರ ನೆಗ್ಲೆಕ್ಟೆಡ್ ಇತ್ತು. ಇವಾಗ ಲಾಸ್ಟ್ 5-6 years ಲಾಟ್ ಆಫ್ ಚೇಂಜಸ್ ಹ್ಯಾಪೆಂಡ್. ಅದರಿಂದ ನಾವು ಇವಾಗ ಏನು ಮಾಡ್ತೀವಿ ಅಂದರೆ ಒಂದೇನಂದರೆ ಒಂದೇ ಕಾಲು ಅಥವಾ ಎರಡು ಕಾಲು ಸ್ವೆಲ್ಲಿಂಗ್ ಬರ್ತಾ ಇದೆ ಅಂತ ಏನಾದರೂ ಗೊತ್ತಾಯ್ತು ಅಂತ ಹೇಳಿದ್ರೆ ಅವ್ರು ಇಮಿಡಿಯೇಟಾಗಿ ಬೇರೆ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕು. ಸೊ ಒನ್ಸ್ ಅವರು ಬಂದರೆ ವೇರಿಯಸ್ ಸ್ವೆಲ್ಲಿಂಗು ಅದು ಬೇರೆ ಕಾರಣದಿಂದನೂ ಬರುತ್ತೆ. ಒಂದೊಂದ್ಸರಿ ಏನಾಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಇದ್ರೂ ಸ್ವೆಲ್ಲಿಂಗ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಇದ್ರೂ ಸ್ವೆಲ್ಲಿಂಗ್ ಬರುತ್ತೆ. ಸೊ ಏನು ಮಾಡ್ತೀವಿ ನಾವು, ಫಸ್ಟ್ ರೂಲ್ ಔಟ್ ಅದರ್ ಕಾಸಸ್.
ಇಫ್ ಹಿಸ್ಟ್ರಿ ಹೇಳುವಾಗ ಇಫ್ ಕ್ಯಾನ್ಸರ್ ಆಪರೇಷನ್ ಆಗಿತ್ತು ಇಲ್ಲ ದೇ ಆರ್ ಫ್ರಮ್ ಸಮ್ ಎಂಡೆಮಿಕ್ ಏರಿಯಾಸ್ ಬೇರೆ ಅದು ಆ ಥರ ಇದ್ದಾಗ ವಿ ಸಸ್ಪೆಕ್ಟ್ ಡೈರೆಕ್ಟ್ಲಿ. ಇಲ್ಲ ಅಂದರೆ ವೆರಿ ಡಿಫಿಕಲ್ಟ್, ವಿ ಹ್ಯಾವ್ ಟು ಡೂ ಲಾಟ್ ಆಫ್ ಟೆಸ್ಟ್ ಎಲ್ಲ ಮಾಡಿ ಅದನ್ನು ರೂಲ್ ಔಟ್ ಮಾಡಬೇಕಾಗತ್ತೆ. ಒನ್ಸ್ ವಿ ಬೇರೆ ಕಾರಣ ಇಲ್ಲ ಅಂತ ಹೇಳಿದಾಗ ವಿ ಮೇಕ್ ಶ್ಯೂರ್ ದಟ್ ಇಟ್ಸ್ ಅದನ್ನು ನಾವು ಕನ್ಫರ್ಮ್ ಮಾಡೋಕ್ಕೆ ಸರ್ಟನ್ ಇಮೇಜಿಂಗ್ ಸಿಸ್ಟಮ್ಸ್ ಇದೆ. ಲಾಟ್ ಆಫ್ ತುಂಬ ಇದೆ, ಬಟ್ ಮೋರ್ ಕಾಮನ್ಲಿ ಇವಾಗ ಲಾಟ್ ಆಫ್ ಅಡ್ವಾನ್ಸ್ಮೆಂಟ್ ಇರೋದಿದೆ. ವಾಟ್ ವಿ ಡೂ ದರ್ ಇಸ್ ಒನ್ ಇಂಡೋಸೈನಿನ್ ಗ್ರೀನ್ ಲಿಂಫೋಗ್ರಫಿ ಅಂತ ಮಾಡ್ತೀವಿ. ಅದರಲ್ಲಿ ಸಮ್ ಡೈ ಇಂಜೆಕ್ಟ್ ಮಾಡಿ ನಾವು ಲಿಂಫ್ಯಾಟಿಕ್ ಸಿಸ್ಟಮ್ ಟ್ರೇಸ್ ಮಾಡ್ತೀವಿ, ಎಲ್ಲಿ ಬ್ಲಾಕ್ ಇದೆ, ಏನಿದೆ, ಎಷ್ಟು ಡ್ರೈನ್ ಆಗ್ತಾ ಇದೆ. ಅದರಿಂದ ನಮಗೆ ಒಂದೇನಾಗುತ್ತೆ, ಒಂದು ಡಯಾಗ್ನೋಸಿಸ್ ಅಂತ ಗೊತ್ತಾಗುತ್ತೆ. ಅದ್ರ ಮೇಲೆ ಸ್ಟೇಜಿಂಗು ಮಾಡ್ಬೋದು, ವಿಚ್ ಹೆಲ್ಪ್ಸ್ ನಮಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ಇನ್ನೊಂದು ನ್ಯೂಕ್ಲಿಯರ್ ಮೆಡಿಸಿನ್ ಸ್ಟಡೀಸ್ ಬರುತ್ತೆ, ಲಿಂಫೋಸಿಂಟಿಗ್ರಫಿ ಅಂತ. ಒನ್ಸ್ ಇದು ಡಯಾಗ್ನೋಸಿಸ್ ಕನ್ಫರ್ಮ್ ಆದರೆ ದೆನ್ ವಿ ಮೆಜರ್. ಸೊ ರೆಗ್ಯುಲರ್ ಕಮ್ಮಿ ಆಗುತ್ತೋ ಇಲ್ಲ ಅಂತ ನೋಡ್ಬೇಕಂತ ಹೇಳಿದ್ರೆ ನಾವು ಲಾಟ್ ಆಫ್ ಮೆಜರಿಂಗ್ ಸಿಸ್ಟಮ್ಸ್ ಇದೆ. ಸೊ ಇದೆಲ್ಲ ದೀಸ್ ಆಲ್ ಒಂದು ಹಿಸ್ಟ್ರಿಯಿಂದ ಹಿಡ್ಕೊಂಡು ಕಂಪ್ಲೀಟ್ ಇಮೇಜಿಂಗ್ ಆ್ಯಂಡ್ ಮೆಜರ್ಮೆಂಟ್ ಎಲ್ಲ ಹೆಲ್ಪ್ಸ್ ಇನ್ ಐಡೆಂಟಿಫೈಯಿಂಗ್ ಡಯಾಗ್ನೋಸಿಂಗ್ ದ ಲಿಂಫೆಡಿಮಾ. ಡಾಕ್ಟರ್, ನೀವು ಹೇಳಿದ್ರಿ ಲಿಂಫೆಡೆಮಾಗೆ ಒಂದು ಚಿಕಿತ್ಸೆನೇ ಇಲ್ಲ ಅನ್ನುವಂಥ ಮಾತಿದೆ. ತುಂಬಾ ಜನರ ಪೇಷಂಟ್ ಮನಸ್ಸಲ್ಲಿ ಕೂಡ ಇದು ಇದೆ, ಇದಕ್ಕೆ ಚಿಕಿತ್ಸೆ ಇಲ್ಲ ಅನ್ನೋದಾಗಿ ಅಂತ. ಈಗ ಲಿಂಫೆಡೆಮಾಗೆ ಚಿಕಿತ್ಸೆಗಳ ವಿಧಾನಗಳು ಎಷ್ಟಿದೆ ಅಂತ ನಾವು ನೋಡೋದಾದ್ರೆ, ಮತ್ತೆ ಇದು ಎಷ್ಟು ಪರಿಣಾಮಕಾರಿ ಇರುತ್ತೆ ಈ ಚಿಕಿತ್ಸೆಗಳು? ಒಬ್ಬ ಪೇಷಂಟ್ ಸಂಪೂರ್ಣವಾಗಿ ಇದರಿಂದ ಗುಣಮುಖ ಆಗುವಂತ ಚಾನ್ಸಸ್ ಇದೆಯಾ ಡಾಕ್ಟರ್? ಇದೊಂದು ಏನಂದ್ರೆ ಇದೇನೊಂದು ಪ್ರೋಗ್ರೆಸಿವ್ ಡಿಸೀಸ್ ಅಂತ ಕರಿತೀವಿ. ಯಾಕಂದ್ರೆ ಒಂದ್ಸರಿ ಬಂತಂದ್ರೆ ಇದು ಟ್ರೀಟ್ಮೆಂಟ್ ಮಾಡಲಾರ್ದೆ ಇದು ಹಿಂಗೆ ಬೆಳ್ಕೊಂಡೇ ಹೋಗುತ್ತೆ. ಸೊ ಇಷ್ಟು ವರ್ಷ ಏನು ಮಾಡ್ತಾ ಇದ್ರು, 5 yearsಯಿಂದ ತುಂಬ ಅಡ್ವಾನ್ಸ್ಮೆಂಟ್ ಆಗ್ತಾ ಇದೆ. ಮುಂಚೆ ಎಲ್ಲ ಕನ್ಸರ್ವೇಟಿವ್, ಕಾಲಿತ್ತು ಇಡೋದು, ಕಂಪ್ರೆಷನ್ ಗಾರ್ಮೆಂಟು, ಮಸಾಜ್ ಇದು ಮಾಡ್ತಾ ಇದ್ರು. ಬಟ್ ಲಾಸ್ಟ್ 5-6 yearsಯಿಂದ ತುಂಬ ಅಡ್ವಾನ್ಸ್ ಮಾಡಿದ್ರೆ ಇದು ಪ್ರೋಗ್ರೆಸಿವ್ ಡಿಸೀಸ್ ಇರೋದ್ರಿಂದ ಇದು ಓನ್ಲಿ ಸರ್ಜರಿ ಇಸ್ ಅ ಫಸ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್. ಅದರಲ್ಲಿ ಏನಂದರೆ ನಾವು ಆಲ್ರೆಡಿ ಸಮ್ ಬ್ಲಾಕೇಜ್ ಇದೆ, ಸಮ್ ಬ್ಲಾಕ್ ಇದೆ, ಸಮ್ ಡ್ಯಾಮೇಜ್ ಇದೆ, ವಿ ಹ್ಯಾವ್ ಟು ರೀಕನ್ಸ್ಟ್ರಕ್ಟ್ ದ್ಯಾಟ್ ಪಾರ್ಟ್. ಸೊ ಸರ್ಜರಿ ಇಸ್ ಅ ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್. ಅದ್ರ ಜೊತೆಗೆ ಲಾಟ್ ಆಫ್ ಅದರ್ ಲೈಕ್ ಕಂಪ್ರೆಷನ್ ಇರ್ಬೋದು, ಮಸಾಜಿಂಗ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು, ಅದೆಲ್ಲ ಆ್ಯಡೆಡ್ ಥಿಂಗ್ಸ್. ಸರ್ಜರಿ ಯಾಕೆ? ಎಸ್ ಡಾಕ್ಟರ್, ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಶ್ರುತಿ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶ್ರುತಿ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ ಸರ್. ಹೇಳಿ. ನಾವು ಮೈಸೂರಿಂದ ಮಾತಾಡ್ತಾ ಇರೋದು. ಹೇಳಿ ಸರ್. ಇದು ನನಗೆ ಲೆಫ್ಟ್ ಸೈಡ್ ಅಲ್ಲಿ ಕಾಲು ಮತ್ತೆ ಕೈ ಊತ ಸರ್ ನನಗೆ. ಎಷ್ಟು ಏಜ್? ನೀವು ವಯಸ್ಸು ಎಷ್ಟು? ಸರ್ ನನಗೆ 36 ಏಜ್. ಓಕೆ. ಅದು ಇನ್ಕ್ರೀಸ್ ಹಂಗೆ ಆಗ್ತಾ ಇದೆಯಾ ಅದು, ಅಥವಾ ಏನಾದರೂ? ಸರ್ ಅದು ನನಗೆ ಪಾಸ್ಟ್ 6 months ಇಂದ ಹಂಗೆ ಆಗ್ತಿದೆ. ನಾ ಥೈರಾಯ್ಡ್ ಟೆಸ್ಟ್ ಎಲ್ಲ ಮಾಡ್ಸಿದೀನಿ, ಎಲ್ಲ ನಾರ್ಮಲ್ ಇದೆ. ಬಟ್ ಅದು ಏನು ಅಂತಂದ್ರೆ ಸ್ವೆಲ್ಲಿಂಗ್ ಮಾತ್ರ ನಂದು ಶೋಲ್ಡರ್ ಮಾತ್ರ ಕಮ್ಮಿನೇ ಆಗ್ತಿಲ್ಲ. ಕಾಲ್ದು ಅಂತಂದ್ರೆ ಪಾದದ ಭಾಗದ ಮಾತ್ರ ಕಮ್ಮಿ ಆಗುತ್ತೆ. ಆ ಪಾದದಿಂದ ಮೇಲ್ಗಡೆ ಹಂಗೆ ಸ್ವೆಲ್ಲಿಂಗ್ ಇದೆ, ಪ್ಲಸ್ ಹ್ಯಾಂಡ್ ಅಲ್ಲೇ ಹಂಗೆ ಇದೆ ಸರ್ ಸ್ವೆಲ್ಲಿಂಗ್. ಇದು ಏನು ಗೊತ್ತಾ, ಇದು ಏನು ಇರ್ಬೋದು, ಲಿಂಫೆಡಿಮಾ ಇರ್ಬೋದು, ಬೇರೆ ಏನೋ ಕಾಸಸ್ ಇರ್ಬೋದು. ಬಟ್ ನೀವು ಬಂದು ನಾವು ಎವ್ಯಾಲ್ಯೂಯೇಟ್ ಮಾಡಿದ್ರೆ ಹೇಳ್ಬೋದು ಯಾವ ಕಾರಣದಿಂದ ಆಗ್ತಾ ಇದೆ ಅಂತ. ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ಬೋದು ನಿಮಗೆ. ಎಸ್, ಧನ್ಯವಾದ ಶ್ರುತಿ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಕಿರಣ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮ್ಯಾಮ್. ನಮಸ್ತೆ ಕಿರಣ್, ಹೇಳಿ. ನಮಸ್ತೆ ಸರ್. ಸರ್ ನಮಗೆ ಸೊ ವರ್ಕ್ ಸ್ಟ್ರೆಸ್ ಇಂದ ಬೋತ್ ಲೆಗ್ 2 ಕಾಲು ಮೇನ್ ಕಂಡ ಇರುತ್ತಲ್ಲ, ಸೊ ತುಂಬಾನೇ ಪೇನ್ ಇರುತ್ತೆ. ಅದು ನೈಟ್ ಹೊತ್ತು ಮಲಗೋ ಟೈಮಲ್ಲಿ ಸಿವಿಯರ್ ಪೇನ್. ಇಲ್ಲ, ನೀವು ಹೇಳೋ ಪ್ರಕಾರ ನೀವು ಕೂತ್ಕೊಂಡು ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ತುಂಬಾ ಟೈಮ್ ಸರ್ ವಾಕೇಬಲ್ ಇರ್ತೀವಿ, ಕುತ್ಕೊಂಡಿರಲ್ಲ ಸರ್. ಸೊ ವಾಕೇಬಲ್, ತುಂಬಾನೇ ವಾಕೇಬಲ್ ಇರ್ತೀವಿ. ಓಕೆ ಓಕೆ. ಎಷ್ಟು ವಯಸ್ಸು ನಿಮಗೆ? ನನಗೆ 34. ಓಕೆ. ಸಿ ಬೇಸಿಕಲಿ ಈ ತರ ಸ್ವೆಲ್ಲಿಂಗ್ ಬರೋದು ಕಂಪ್ಲೀಟ್ ಹಿಂಗೆ 1 or 2 ಕ್ವೆಶ್ಚನ್ ಇಂದ ಸ್ವೆಲ್ಲಿಂಗ್ ಇಲ್ಲ, ಪೇನ್ ಮಾತ್ರ. ಪೇನ್ ಒಂದೇ, ಅದು ರಾತ್ರಿ ಮಲಗೋ ಟೈಮಲ್ಲಿ ಸಿವಿಯರ್ ಪೇನ್. ಓಕೆ. ಸಿ ಇದು ವೆರಿ ಡಿಫಿಕಲ್ಟ್ ಇಲ್ಲಿಂದ ಎವ್ಯಾಲ್ಯೂಯೇಟ್ ಮಾಡೋಕ್ಕೆ. ಬಟ್ ನೀವು ಒಂದ್ಸರಿ ಬಂದು ತೋರಿಸಿದ್ರೆ ನಾವು ಕಂಪ್ಲೀಟ್ ಎವ್ಯಾಲ್ಯೂಯೇಟ್ ಮಾಡಿ ಹೇಳ್ಬೋದು. ಜಸ್ಟ್ ಇಸ್ ವೆರಿ ನಾನ್ ಸ್ಪೆಸಿಫಿಕ್ ಸಿಂಪ್ಟಮ್ ಹೇಳ್ತಾ ಇರೋದು ನೀವು, ಅದಕ್ಕೆ. ಎಸ್, ಧನ್ಯವಾದ ಕಿರಣ್ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ಚಿಕಿತ್ಸೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸರ್ಜಿಕಲ್ ಪಾಯಿಂಟ್ ಇಂದ ಟ್ರೀಟ್ಮೆಂಟ್ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ಅಂತ. ಸೊ ಸರ್ಜಿಕಲ್ ಇಂಟರ್ವೆನ್ಷನ್ ಯಾವ ರೀತಿಯಾಗಿದೆ ಲಿಂಫೆಡೆಮಾ ಟ್ರೀಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ?
ನಮ್ಮದು ಇದರಲ್ಲಿ 2 ಇಂಪಾರ್ಟೆಂಟ್ ಸ್ಟೆಪ್ಸ್. ಒಂದು ನಮ್ಮ ಇರೋ ಫ್ಲೂಯಿಡ್ ಕಲೆಕ್ಟ್ ಆಗಬಾರ್ದು ಆ್ಯಂಡ್ ಇಲ್ಲಿಂದ ಪ್ರೋಗ್ರೆಸ್ ಆಗಬಾರ್ದು ಡಿಸೀಸ್ ಅಂತ. ಇಟ್ಸ್ ಮೇನ್ಲಿ ನಮ್ದು ಏಮ್ ಏನಂದರೆ ಇಟ್ ಶುಡ್ ಬಿ ಸ್ಟಾಪ್ ದಟ್ ಡಿಸೀಸ್. ಇದಕ್ಕೆ ಒಂದು ಪ್ರೊಸೀಜರ್ ಡ್ರೈನೇಜ್ ಪ್ರೊಸೀಜರ್ಸ್ ಅಂತ ಬರುತ್ತೆ. ಬಟ್ ಆಲ್ಸೋ ಅವ್ರಿಗೆ ಆಲ್ರೆಡಿ ದಪ್ಪ ಆಗಿ ಹೋಗಿರುತ್ತೆ, ಅದನ್ನು ಈ ಡ್ರೈನೇಜ್ ಪ್ರೊಸೀಜರಿಂದ ಕಮ್ಮಿ ಆಗಲ್ಲ. ಸೊ ಅದಕ್ಕೆ ಸಮ್ ರಿಡಕ್ಷನ್ ಪ್ರೊಸೀಜರ್ಸ್ ಅಂತ ಆ್ಯಡ್ ಮಾಡ್ತೀವಿ. ಸೊ 2 ಟೈಪ್ಸ್ ಆಫ್ 2 ಆ್ಯಡೆಡ್ ಪ್ರೊಸೀಜರ್ಸ್. ಡ್ರೈನೇಜ್ ಪ್ರೊಸೀಜರ್ಸ್ ಏನಂದರೆ ಇಟ್ ಇಸ್ ಕಾಲ್ಡ್ ಸೂಪರ್ ಮೈಕ್ರೋ ಸರ್ಜರಿ. ಸೂಪರ್ ಮೈಕ್ರೋ ಸರ್ಜರಿ ಏನಂದರೆ ಇಟ್ ಇಸ್ ಅ ವೆರಿ, ನಮ್ಮದು ಲಿಂಫ್ಯಾಟಿಕ್ ಎಲ್ಲ ನಮ್ಮದು ಹೇರ್ ಇರುತ್ತಲ್ಲ ಅದಕ್ಕಿಂತ ಸಣ್ಣಗಿರುತ್ತೆ, ಅದನ್ನು ನಾವು ಬ್ಲಡ್ ವೆಸಲ್ಗೆ ಜಾಯಿನ್ ಮಾಡೋದು. ಇಟ್ ಈಸ್ ಅ ವೆರಿ ಡೆಲಿಕೇಟ್ ಪ್ರೊಸೀಜರ್ ಆ್ಯಂಡ್ ಇಟ್ ಈಸ್ ವೆರಿ ಎವಾಲ್ವ್ಡ್ ಓವರ್ ದ ಟೈಮ್. ಆ್ಯಂಡ್ ಬಿಕಾಸ್ ನಾವು ಹೈ ಎಂಡ್ ನಮಗೆ ಮೈಕ್ರೋಸ್ಕೋಪ್ ತುಂಬ ಲೈಕ್ ಮೈಕ್ರೋಸ್ಕೋಪಲ್ಲಿ ಸರ್ಜರಿ ಮಾಡಿ ಹಾಗೆ ನೋಡೋಕ್ಕಾಗಲ್ಲ. ಸೊ ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಅವರ ಸರ್ಜಿಕಲ್ ಟೆಕ್ನಿಕ್ಸ್ ಆರ್ ಆಲ್ಸೋ ಇಂಪ್ರೂವ್ಡ್. ಸೊ ಇದರಲ್ಲಿ ಏನು ಮಾಡ್ತೀವಿ, ಎಲ್ಲೆಲ್ಲಿ ಬ್ಲಾಕ್ ಇರುತ್ತೆ ಲಿಂಫ್ಯಾಟಿಕ್ ಸಿಸ್ಟಮು ಅದನ್ನು ನಾವು ವೇನ್ಸ್, ನಾರ್ಮಲಿ ಎಲ್ಲ ಲಿಂಫು ಹಾರ್ಟಿಗೆ ಹೋಗುತ್ತೆ. ಸೊ ಇಲ್ಲಿ ಈ ಪೆರಿಫೆರಲ್ ಏರಿಯಾದಲ್ಲಿ ನಾವು ಅದನ್ನು ಬೈಪಾಸ್ ಥರ ಅದರಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಇರುತ್ತೆ. ಇವಾಗ ಡ್ರೈನೇಜ್ ಸಿಸ್ಟಮ್, ನಾರ್ಮಲ್ ಡ್ರೈನೇಜ್ ಬ್ಯಾಂಗ್ಳೂರಲ್ಲಿ ಅನ್ಕೊಳ್ಳಿ, ಎಲ್ಲ ಬ್ಲಾಕ್ ಆದರೆ ಸಿಮಿಲರ್ಲಿ ವಿ ಬೈಪಾಸ್ ಮಲ್ಟಿಪಲ್ ಲೆವೆಲ್. ಅಲ್ಲಿಂದ ಏನಾಗುತ್ತೆ, ಅದು ಕಲೆಕ್ಟೆಡ್ ಫ್ಲೂಯಿಡು ಅದು ಬ್ಲಡ್ ಸಿಸ್ಟಮ್ಗೆ ಹೋಗಿ ಹಾರ್ಟ್ಗೆ ಹೋಗುತ್ತೆ. ಇದನ್ನ ನಾವು ಅರ್ಲಿ ಸ್ಟೇಜ್ ಆಫ್ ದ ಡಿಸೀಸ್ ವೆನ್ ನಾವು ಡಯಾಗ್ನೋಸ್ ಮಾಡಿದಾಗ ನಾವು ಸ್ಟೇಜಿಂಗ್ ಮಾಡ್ತೀವಿ. ಆ ಸ್ಟೇಜಲ್ಲಿ ಅರ್ಲಿ ಸ್ಟೇಜಲ್ಲಿ ಇದ್ದಾಗ ಈ ಪ್ರೊಸೀಜರ್ ವರ್ಕ್ಸ್ ವೆಲ್. ಸೊ ಇದಕ್ಕೆ ಕಾಲ್ಡ್ ಲಿಂಫೋವೇನಸ್ ಅನಾಸ್ಟೋಮೋಸಿಸ್ ಆರ್ ಬೈಪಾಸ್ ಪ್ರೊಸೀಜರ್ ಅಂತ ಹೇಳೋದು. ಸೊ ಆಸ್ ಅ ಪೇಷಂಟ್ಗಳು ತುಂಬ ಲೇಟಾಗಿ ಬರ್ತಾರೆ, ಇಲ್ಲಾಂದ್ರೆ ಸಮ್ ಆಫ್ ದ ಕಂಜೆನೈಟಲ್ ಅಂತ ಬೈ ಬರ್ತ್ ಪ್ರೈಮರಿ ಅಂತ ಹೇಳಿದ್ವಲ್ಲ, ಅದರಲ್ಲಿ ಈ ಲಿಂಫ್ಯಾಟಿಕ್ ಸಿಸ್ಟಮೇ ಬ್ಲಾಕ್ ಇರುತ್ತೆ. ಆದರೆ ಈ ಥರ ಪ್ರೊಸೀಜರ್ ಮಾಡೋಕ್ಕೂ ಆಗಲ್ಲ ನಮಗೆ. ಆ್ಯಂಡ್ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ಏನಾಗುತ್ತೆ, ಅದೆಲ್ಲ ಲಿಂಫ್ಯಾಟಿಕ್ ತುಂಬ ವರ್ಷದಿಂದ ಬ್ಲಾಕ್ ಆಗಿ ಕ್ಲಾಟ್ ಆಗಿಬಿಟ್ಟಿರುತ್ತೆ. ಸೊ ನಾಟ್ ಅ ವೆರಿ ಗುಡ್ ಕ್ವಾಲಿಟಿ ಇರುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಈ ಲಿಂಫ್ ನೋಡ್ಸ್ ಅಂತ, ಲಿಂಫ್ ನೋಡ್ಸ್ ಅಂದರೆ ಅದು ಲಿಂಫನ್ನ ಫಿಲ್ಟರ್ ಮಾಡೋದು ಲಿಂಫ್ ನೋಡ್ ಗ್ರಂಥಿ ಅದು. ಸೊ ಅದನ್ನು ನಾವು ಬೇರೆ ಬೇರೆ ಬಾಡಿಯಿಂದ, ಬೇರೆ ಎಲ್ಲಾದರೂ ಬೇಸಿಕಲಿ ನೆಕ್ಕಿಂದ, ಸ್ಟಮಕ್ಕಿಂದ, ಆಕ್ಸಿಲಾ, ಬ್ಯಾಕಿಂದ ತೊಗೊಂಡು ಏನು ಮಾಡ್ತೀವಿ, ಅದನ್ನು ನಾವು ಕಾಲಲ್ಲಿ ಅಥವಾ ಕೈಯಲ್ಲಿ ಇಂಪ್ಲಾಂಟ್ ಮಾಡ್ತೀವಿ. ಸೊ ಅದನ್ನೇನು ಮಾಡ್ತೀವಿ, ಅದನ್ನ ತೊಗೊಂಡು ಅದರ ಜೊತೆಗೆ ಅದರ ಅಟ್ಯಾಚ್ಡ್ ಬ್ಲಡ್ ವೆಸಲ್ಸ್ ಇರುತ್ತೆ. ಸೊ ಇಟ್ ಹ್ಯಾಸ್ ಟು ಬಿ ಸರ್ವೈವ್. ಇಟ್ಸ್ ಕಾಲ್ಡ್ ವ್ಯಾಸ್ಕುಲೈಸ್ಡ್ ಲಿಂಫ್ ನೋಡ್ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ತಂದು ಕಾಲ್ ಆ್ಯಂಕಲ್ ಅಥವಾ ರಿಸ್ಟ್ ಹತ್ರನೂ ಅದನ್ನು ಬ್ಲಡ್ ವೆಸಲ್ಗೆ ಜಾಯಿನ್ ಮಾಡಿದ್ರೆ ಏನಾಗುತ್ತೆ, ಓವರ್ ದ 6 months 1 year ಟೈಮಲ್ಲಿ ಅದು ಲಾಟ್ ಆಫ್ ಕೆಮಿಕಲ್ ಸೆಕ್ರೀಟ್ ಮಾಡಿಬಿಟ್ಟು ನ್ಯೂ ಲಿಂಫ್ಯಾಟಿಕ್ ಚಾನಲ್ಸ್ ಡೆವಲಪ್ ಆಗುತ್ತೆ. ಸೊ ಆಲ್ರೆಡಿ ವಾಟ್ ಎವರ್ ಇಸ್ ಡ್ಯಾಮೇಜ್, ಇಟ್ ಬ್ರಿಂಗ್ಸ್ ನ್ಯೂ ಚಾನಲ್ಸ್, ಸೊ ವಿಚ್ ಹೆಲ್ಪ್ಸ್ ಇನ್ ಸ್ಪ್ರೆಡಿಂಗ್ ಲೈಕ್. ಸೊ ಅದರಿಂದ ಏನಾಗುತ್ತೆ, ಫ್ಲೂಯಿಡ್ ಎಲ್ಲ ಅದು ಸಕ್ ಮಾಡಿ ಅದು ಡ್ರೈನ್ ಮಾಡುತ್ತೆ. ದಿಸ್ ಇಸ್ ದ ಸೆಕೆಂಡ್ ಪ್ರೊಸೀಜರ್. ಆ್ಯಂಡ್ ಅಡ್ವಾನ್ಸ್ಡು ಪ್ಲಸ್ ಪ್ರೈಮರಿ ಲಿಂಫೆಡಿಮಾ ಅದರಲ್ಲಿ ಈ ಥರ ಪ್ರೊಸೀಜರ್ ವರ್ಕ್ ಆಗುತ್ತೆ. ಆ್ಯಂಡ್ ಈ ಎಲ್ಲ ಪೇಷಂಟ್ಗಳಲ್ಲಿ ಆಲ್ರೆಡಿ ಕಾಲು ದಪ್ಪನೇ ಇರುತ್ತೆ. ಸೊ ಈ ಪ್ರೊಸೀಜರಿಂದ ವಾಟ್ ಎವರ್ ಫ್ಲೂಯಿಡ್ ಕಲೆಕ್ಟ್ ಆಗೋದು ಸ್ಟಾಪ್ ಆಗುತ್ತೆ. ಬಟ್ ಆಲ್ರೆಡಿ ಫ್ಲೂಯಿಡ್ ಕಲೆಕ್ಟ್ ಆಗಿ ಫ್ಯಾಟ್ ಎಲ್ಲ ಆಗೋಗಿರುತ್ತೆ, ಅದು ಇದರಿಂದ ವರ್ಕ್ ಆಗಲ್ಲ. ಸೊ ಅದ್ರ ಜೊತೆಗೆ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಆ್ಯಡೆಡ್ ಪ್ರೊಸೀಜರ್ಸ್ ಟು ರೆಡ್ಯೂಸ್ ಸಮ್ ಮೋರ್ ಅಂದರೆ ಲೈಪೋಸಕ್ಷನ್. ಇಫ್ ಸಾಫ್ಟ್ ಇದ್ದರೆ ಫ್ಯಾಟ್ ಇರುತ್ತೆ, ಲೈಪೋಸಕ್ಷನ್ ಮಾಡ್ತೀವಿ. ಇಲ್ಲಾಂದರೆ ಸ್ಕಿನ್ ಎಕ್ಸಸ್ ಇದ್ದರೆ ಸ್ಕಿನ್ ತೆಗಿತೀವಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ವಿ ಆರ್ ಟಾರ್ಗೆಟಿಂಗ್ 2 things. 1, ವಿ ಆರ್ ಪ್ರಿವೆಂಟಿಂಗ್ ಅ ರಿಕರೆನ್ಸ್, ಅಂದರೆ ವಾಪಸ್ ಬರೋ ಥರ ಅಥವಾ ಪ್ರೋಗ್ರೆಷನ್ ಆಗೋದು ಸ್ಟಾಪ್ ಮಾಡ್ತೀವಿ. ಆಲ್ರೆಡಿ ದಪ್ಪ ಆಗಿದ್ದು ಕಮ್ಮಿ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಪೇಷಂಟ್ಸ್ ವಾಕಿಂಗ್ ಇಂಪ್ರೂವ್ ಆಗುತ್ತೆ, ದೇರ್ ಪ್ರೋಗ್ರೆಷನ್ ಆಗಲ್ಲ, ರಿಪೀಟೆಡ್ ಇನ್ಫೆಕ್ಷನ್ಸು ಬರ್ತಾ ಇರುತ್ತೆ ಇವರಿಗೆ, ಅದೆಲ್ಲ ಕಮ್ಮಿ ಆಗುತ್ತೆ, ಸ್ಕಿನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ದೇರ್ ಬಿಕಮ್ ಮೋರ್ ಕಾನ್ಫಿಡೆಂಟ್ ಇನ್ ಟರ್ಮ್ಸ್ ಆಫ್ ದೇರ್ ಲೈಫ್ ಸ್ಟೈಲ್ ಅನ್ನೋದಕ್ಕೆ. ಡಾಕ್ಟರ್, ಲಿಂಫ್ ನೋಡ್ ಟ್ರಾನ್ಸ್ಫರ್ ಬಗ್ಗೆ ಹೇಳ್ತಾ ಇದ್ರಿ, ಅಂದ್ರೆ ಮನುಷ್ಯನ ಪೇಷಂಟ್ನ ಬೇರೆ ದೇಹದ ಭಾಗದಿಂದ ತೆಗೆದು ಲಿಂಫ್ ನೋಡ್ ಟ್ರಾನ್ಸ್ಫರ್ ಮಾಡಿ ಮಾಡುವಂತಹ ಒಂದು ಚಿಕಿತ್ಸೆಯ ಪ್ರಕ್ರಿಯೆ ಅಂತ. ಇದು ಎಲ್ರಿಗೂ ಮಾಡಬಹುದಾ ಡಾಕ್ಟರ್, ಅಥವಾ ಏಜ್ ರಿಸ್ಟ್ರಿಕ್ಷನ್ಸ್ ಏನಾದರೂ ಇರುತ್ತಾ, ಅಥವಾ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಇರುವಂತಹ ಪೇಷಂಟು ಇರ್ತಾರೆ, ತುಂಬಾ ದೊಡ್ಡ ಮಟ್ಟದ ಸರ್ಜರಿಯನ್ನ ತಡ್ಕೊಳ್ಳುವಂತಹ ಶಕ್ತಿ ಇರೋದಿಲ್ಲ, ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಇರುತ್ತೆ ಆಲ್ರೆಡಿ ಪೇಷಂಟ್ಗೆ. ಯಾವ ರೀತಿಯಾದಂತಹ ಪೇಷಂಟ್ಸ್ ಏಜ್ ವೈಸ್ ಆಗಿರ್ಬೋದು ಈ ಒಂದು ಚಿಕಿತ್ಸಾ ವಿಧಾನವನ್ನ ಆಯ್ಕೆ ಮಾಡ್ಕೊಳ್ಬಹುದು? ನೋಡಿ, ದೇರ್ ಇಸ್ ನೋ ಏಜ್ ಲಿಮಿಟ್ ಇಫ್ ಅ ಪೇಷಂಟ್ ಫಿಟ್ ಫಾರ್ ಸರ್ಜರಿ. ಅಂದರೆ ಅವ್ರಿಗೆ ಏನು ಕಾಂಟ್ರಾಂಡಿಕೇಶನ್, ಒಬ್ಬೊಬ್ಬರಿಗೆ ಹಾರ್ಟ್ ಡಿಸೀಸ್ ಇರುತ್ತೆ, ಬ್ಲೀಡಿಂಗ್ ಡಿಸೀಸ್ ವಿಚ್ ಆರ್ ನಾಟ್ ಫಿಟ್ ಫಾರ್ ಅ ಸರ್ಜರಿ. ಆಲ್ಸೋ ವೆರಿ ಅಂದರೆ ತುಂಬ ಏಜ್ ಆಗಿರುತ್ತೆ, ಈ ಮೊಬೈಲ್ ಇರ್ತಾರೆ, ಅದರಲ್ಲೂ ಎನಿವೇ ದೇ ಮೊಬೈಲ್ ಇರಲ್ಲ. ಸೊ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್, ಅದಕ್ಕೆ ಕಂಪ್ರೆಷನ್ ಇರ್ಬೋದು, ಮಸಾಜ್ ಇರ್ಬೋದು, ಅದನ್ನು ಮಾಡ್ತೀವಿ. ಬಟ್ ದೇರ್ ಇಸ್ ಆಸ್ ಸಚ್ ಇಫ್ ಅ ಪೇಷಂಟ್ ಮೊಬೈಲ್ ಇದ್ದರೆ
ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂದರೆ ದೇ ಆರ್ ಫಿಟ್ ಫಾರ್ ಅನಸ್ಥೀಷಿಯಾ ಆ್ಯಂಡ್ ಸರ್ಜಿಕಲ್ ಅಂದರೆ ವಿ ಡೂ ಇನ್ ಆಲ್ ದ ಕೇಸಸ್. ಬಟ್ ಇಟ್ಸ್ ಅ ಪ್ರೈಮರಿ ಗೋಲ್. ವರ್ಲ್ಡ್ ವೈಡ್ ಇವಾಗ ಸ್ಟ್ಯಾಂಡರ್ಡ್ ಅಂದರೆ ಸರ್ಜಿಕಲ್ ಈಸ್ ಅ ಫಸ್ಟ್ ಲೈನ್ ಆಫ್ ಅ ಮ್ಯಾನೇಜ್ಮೆಂಟ್. ಡಾಕ್ಟರ್, ಇನ್ನು ಈಗ ಸಾಮಾನ್ಯವಾಗಿ ಆನೆಕಾಲು ರೋಗಕ್ಕೆ ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಇದನ್ನ ನಿಯಂತ್ರಣ ಮಾಡಬಹುದಾ? ಪೇಷಂಟ್ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರ್ಬೇಕು ಅಂತ ಹೇಳೋದಾದ್ರೆ ಡಾಕ್ಟರ್? ಫಿಸಿಕಲ್ ಲೈಫ್ ಸ್ಟೈಲ್ ಏನಂದ್ರೆ ಒಂದು ಏನಂದ್ರೆ ಇದು ಒಂಥರ ಮೇಂಟೆನೆನ್ಸ್. ಹೇಗೆ ನಾವು ರೆಗ್ಯುಲರ್ಲಿ ಹೇಗೆ ಬೇರೆ ಬಾಡಿ ಮೇಂಟೈನ್ ಮಾಡ್ತೀವಿ, ಇದನ್ನ ಈ ಥರ ಈ ಲಿಂಫೆಡಿಮಾದಲ್ಲೂ ಮೇಂಟೆನೆನ್ಸ್ ಇನ್ ಟರ್ಮ್ಸ್ ಆಫ್ ಏನಂದ್ರೆ ರೆಗ್ಯುಲರ್ಲಿ ಇದು ಸ್ಟಾಕಿಂಗ್ ಕಂಪ್ರೆಷನ್ ಹಾಕ್ತಾರಲ್ಲ, ಸ್ಟಾಕಿಂಗ್ ಅಥವಾ ಸಾಕ್ಸ್ ಹಾಕೋದು, ಸ್ಕಿನ್ ಕೇರ್. ಯಾಕಂದ್ರೆ ಈ ಆನೆಕಾಲ್ ರೋಗದಲ್ಲಿ ಸ್ಕಿನ್ ದಪ್ಪ ಆಗಿರುತ್ತೆ, ಇನ್ಫೆಕ್ಷನ್ಸ್ ಕಾಮನ್ ಇರುತ್ತೆ, ಗ್ರೂಸು ಆ ಥರ ಇರುತ್ತೆ. ಸೊ ದಿನ ವಾಶ್ ಮಾಡಿ ಸ್ಕಿನ್ ಮಾಯಿಶ್ಚರೈಸರ್ ಹಾಕೋದು, ಆ ಥರ ಅದು ಹಾಕೋದ್ರಿಂದ ಇನ್ಫೆಕ್ಷನ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಕಂಪ್ರೆಷನ್ ಮಾಡೋದ್ರಿಂದ ಇದು ಏನು ಸೈಜ್ ಕಮ್ಮಿ ಆಗುತ್ತೆ. ಆಲ್ಸೋ ವಿ ರೆಸ್ಟ್ರಿಕ್ಟ್ ಸಮ್ಟೈಮ್ಸ್ ಫ್ಲೂಯಿಡ್ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಸಾಲ್ಟ್ ಆ ಥರ ಎಲ್ಲ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡೋದು ಅಂತ ಹೇಳ್ತೀವಿ. ಆ ಥರ ವಾಕಿಂಗ್ ಇನ್ನೊಂದು ಕಾಮನ್ ಏನಂದರೆ ನಡೆದ್ರೆ ಓಡಾಡಿದ್ರೆ ಜಾಸ್ತಿ ಆಗುತ್ತೆ ಅಂತ. ಬಟ್ ಆಸ್ ವಿ ಅಡ್ವೈಸ್ ದೆಮ್ ಟು ಡೂ ಆಸ್ ನಾರ್ಮಲ್ ಆಕ್ಟಿವಿಟಿ ಆಸ್ ಪಾಸಿಬಲ್. ಯಾಕಂದರೆ ನಡೀತಾ ಎಲ್ಲ ಹೋಗ್ತಾ ಇದ್ರೆ ಪಂಪ್ ಮೆಕ್ಯಾನಿಸಮ್ ಫ್ಲೂಯಿಡ್ ಎಲ್ಲ ಬಾಡಿ ಹಾರ್ಟ್ ಕಡೆ ಹೋಗುತ್ತೆ. ಸೊ ದರ್ ಇಸ್ ಆ ಥರ ಮಾಡೋದ್ರಿಂದ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನ ಹಂಚ್ಕೊಂಡ್ರಿ. ಇದ್ರ ಬಗ್ಗೆ ಧನ್ಯವಾದ ನಿಮಗೆ. ನಮಸ್ಕಾರ. ಇನ್ನು ಡಾಕ್ಟರ್ ಅನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತಹಳ್ಳಿ, ಬೆಳ್ಳಂದೂರು, ಬೆಂಗಳೂರು 5600103. ದೂರವಾಣಿ ಸಂಖ್ಯೆ 08049694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. The first thing I saw, a new blue Creta.